ಏನಾಯ್ತು? ಏನಿಲ್ಲ, ಏನೋ ನೆನಪಾಯ್ತು. ತುಂಬ ಚೆನ್ನಾಗಿ ಮಾಡಿದ್ರೆ ಚಿತ್ರಾನ್ನ. ಇದು ಆ್ಯಕ್ಚುಲಿ ಚಿತ್ರಾನ್ನ ಅಲ್ಲ, ಮೃಷ್ಟಾನ್ನ. ಎಲ್ಲಿಂದ ಕಲಿತ್ರಿ ಈ ಥರ ಚಿತ್ರಾನ್ನ ಮಾಡೋದು? ಸೇಮ್ ನಮ್ಮಮ್ಮನ ಕೈ ರುಚಿ ಇದ್ದಾಗೆ ಇದೆ. ಹೌದಾ? ನಿಮ್ಮಮ್ಮನ ಹಾಗೆ ನಮ್ಮಮ್ಮನೂ ಮಾಡ್ತಿದ್ರು ಅನ್ಸುತ್ತೆ. ಅದೇನೋ ಹೇಳ್ತಾರಲ್ಲ, ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂತ. ನಾನು ಹಾಗೆ ನಮ್ಮ ಅಮ್ಮನ ಥರನೇ. ಅದೆಲ್ಲ ನಮ್ಮ ಅಮ್ಮನಿಂದನೇ ನಾನು ಕಲ್ತಿರೋದು. ಅದರಲ್ಲೇನೋ ನಮ್ಮಮ್ಮ ಜಾಣೆ. ಕಾಲ್ ಪಿಕ್ ಮಾಡ್ತಿಲ್ವಾ? ಇಷ್ಟೊತ್ತು ರಿಂಗ್ ಆಗ್ತಾ ಇತ್ತು, ತೆಗಿಲಿಲ್ಲ. ಈಗ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಮಾಡೋ ಕೆಲಸ ಒಂದ ಎರಡ, ಹೊಟ್ಟೆ ಉರಿಸ್ತಾನೆ ಪಾಪ. ಅದಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೋ ಏನೋ. ಅದಕ್ಕೆ ಹೇಳ್ದಂಗೆ ಏನಾದರೂ ಮತ್ತೆ ಆಫೀಸ್ಗೆ ಏನಾದರೂ ಹೋಗ್ಬಿಟ್ನಾ ಫೋನ್ ಮಾಡಿ ಕೇಳ್ತೀನಿ. ಹಲೋ ಬಾಸ್, ಏನಾದರೂ ಮತ್ತೆ ಬಂದರೆ ನಮ್ಮ ಆಫೀಸ್ಗೆ? ಸರಿ ನೋಡು, ಆಫೀಸ್ಗೆ ಹೋಗಿಲ್ಲ. ಹಾಂ ಇವರೇ, ಮನೆಗೂ ಹೋಗಿಲ್ಲ, ಫೋನು ತೆಗಿತಿಲ್ಲ, ಇತ್ಲಾಗ ಆಫೀಸ್ಗೆ ಹೋಗಿಲ್ಲ. ಹೇಳ್ಬಿಟ್ಟು ಹೋಗೋಕೆ ಏನು ಬಾಧೆ? ಆದರೂ ಅವ್ನು ಹಾಗೆ ಮಾಡೋನಲ್ವಲ್ಲ ಆನಂದ್. ಮೇ ಬಿ ಫೋನ್ ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆದರೂ ಆಗಿರ್ಬೋದು. ಒಂದು ವೇಳೆ ಹಂಗೆ ಆಗಿರ್ಬೋದು ಅಂತಾನೆ ಅನ್ಕೊಳ್ಳೋಣ. ಆದರೂ ಇಷ್ಟೊತ್ತಾದರೂ ಮನೆಗೆ ಹೋಗದೆ ಎಲ್ಲೇ ಹೋಗಿರ್ತಾನೆ ಇವನು. ದಾರಿಲಿ ಏನಾದರೂ ಗಾಡಿ ಕಿಟ್ಕಿಟ್ ಹೋಯ್ತಾ? ಹಂಗಾಗಿದ್ರು ಬೇರೆ ಗಾಡಿ ಕಳಿಸು ಅಂತ ನನಗೆ ಫೋನ್ ಮಾಡ್ತಿದ್ನಲ್ಲ. ನೀನು ಹೇಳೋ ರೀತಿ ಆಗಿದ್ದಿದ್ರೆ ನೀನು ಫೋನ್ ಮಾಡಿದಾಗ ಅಟ್ಲೀಸ್ಟ್ ಈಗ ಆಗಿದೆ ಅಂತ ಫೋನ್ ಪಿಕ್ ಮಾಡಿರೋನು. ಫೋನೂ ಪಿಕ್ ಮಾಡ್ತಿಲ್ಲ, ಮೆಸೇಜು ಮಾಡ್ತಿಲ್ಲ. ಏನಾಗಿರ್ಬೋದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಪಾಪ ಅದಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ಸ್ವಲ್ಪ ಪರಿಜ್ಞಾನ ಇಲ್ವೇನೆ? ಹೋಗೋವಾಗ ಹೇಳ್ಬಿಟ್ಟು ಹೋಗೋದು ಬೇಡವಾ? ಈಗ ನಮಗೆಲ್ಲ ಎಷ್ಟು ಟೆನ್ಷನ್ ನೋಡು. ಬರ್ಲಿ ತುಂಬ ಗ್ರಾಚಾರ ಬಡಿಸ್ತೀನಿ ನೋಡು. ಅದಕ್ಕೆ ಮತ್ತೆ ಫೋನ್ ಮಾಡ್ತಾ ಇದ್ದಾರೆ. ಏನಂತ ಉತ್ತರ ಕೊಡ್ಲಿ ಇವ್ರಿಗೆ? ಅದಕ್ಕೆ ಆನಂದ್ ಅವರೇ, ಏನಾಗ್ತಿದೆ? ಗೌತಮ್ ಅವ್ರು ಸಿಕ್ಕಿದ್ರಾ? ಅದಕ್ಕೆ ಅದು ತುಂಬ ಹೊತ್ತು ರಿಂಗ್ ಆಯಿತು, ರಿಸೀವ್ ಮಾಡಲಿಲ್ಲ. ಆಮೇಲೆ ಸ್ವಿಚ್ ಆಫ್ ಬರ್ತಾ ಇದೆ. ಆಫೀಸಿಗೆ ಫೋನ್ ಮಾಡಿದ್ದೆ, ಅಲ್ಲಿಗೂ ಹೋಗಿಲ್ಲ. ಮತ್ತು ನಮ್ಮ ಮ್ಯೂಚುವಲ್ ಫ್ರೆಂಡ್ಸ್ಗೂ ಫೋನ್ ಮಾಡಿದ್ದೀನಿ, ಎಲ್ಲೂ ಹೋಗಿಲ್ಲ. ಅದಕ್ಕೆ ಅವನು ಈಗೇನು ಮಾಡೋದು? ಅದಕ್ಕೆ ನೀವೇನು ವರಿ ಮಾಡ್ಕೋಬೇಡಿ, ಅವ್ನಿಗೇನು ಆಗಲ್ಲ, ಆರಾಮಾಗಿ ಬರ್ತಾನೆ. ಹಾಂ, ನೀವು ಸ್ವಲ್ಪ ಕೂಲಾಗಿರಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾನು ಹೇಳಿದ್ನಲ್ಲ ನೋಡಿ, ಅವ್ನು ಎಲ್ಲೇ ಇರಲಿ ಹೇಗೆ ಇರಲಿ, ಅವನ್ನ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ನೀವು ಆರಾಮಾಗಿರಿ. ಸರಿ, ಹಾಗೆ ಮಾಡಿ. ನಾನು ಪಾರ್ಥ ಅವ್ರಿಗೂ ಹೇಳಿದ್ದೀನಿ, ಅವರು ಹುಡ್ಕೋಕೆ ಹೋಗಿದ್ದಾರೆ. ಸರಿ, ಅದಕ್ಕೆ ನಾನು ಪಾರ್ಥನ ಜೊತೆಗೆ ಕೋಆರ್ಡಿನೇಟ್ ಮಾಡ್ಕೋತೀನಿ. ಆಮೇಲೆ ಅದಕ್ಕೆ ಅವನೇನಾದರೂ ನಿಮಗೆ ಸಿಕ್ಕಿದ್ರೆ ಇಮಿಡಿಯೇಟಾಗಿ ನನಗೆ ವಿಷಯ ತಿಳಿಸಿ. ನನಗೇನಾದರೂ ಸಿಕ್ಕಿದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ? ಅದಕ್ಕೆ ನೀವೇನು ವರಿ ಮಾಡ್ಕೋಬೇಡಿ. ನಾನು ಹೇಳಿದ್ನಲ್ಲ, ಅವನು ಸ್ವಲ್ಪ ಮೂಡಿ ಫೆಲೋ ಅಂತ. ಬೇಜಾರಾಗಿರುತ್ತೆ, ಎಲ್ಲೋ ಕೂತಿರ್ತಾನೆ, ಮತ್ತೆ ಎದ್ದು ಬರ್ತಾನೆ ಅವನು. ಹಾಂ, ಆದರೂ ಭಯ ಆಗ್ತಿದೆ ಆನಂದ್ ಅವರೇ. ಎಲ್ಲಿ ಹೋಗಿದ್ದಾರೆ ಏನು? ಅವ್ರ ಮೈಂಡ್ ಸೆಟ್ ಈಗ ಏನಿದೆ ಒಂದು ಅರ್ಥ ಆಗ್ತಿಲ್ಲ ನನಗೆ. ನೋಡಿ, ಅವನು ಎಲ್ಲೇ ಇರಲಿ ಹೇಗೆ ಇರಲಿ, ಅವನ್ನ ನಿಮ್ಮ ಹತ್ರ ಕರ್ಕೊಂಡು ಬರೋ ಜವಾಬ್ದಾರಿ ನಂದು, ಓಕೆ? ಹಾಂ, ಪ್ಲೀಸ್ ಪ್ಲೀಸ್. ಅಪ್ಪಣ್ಣ, ಅವನೆಲ್ಲಿದ್ದಾನೋ ಏನೋ, ನಾನು ಸ್ವಲ್ಪ ಹುಡ್ಕೊಂಬರ್ತೀನಿ. ಹಾಂ, ನಿಂಗೆ ಫೋನ್ ಮಾಡ್ತೀನಿ. ಹಾಂ, ಬಾಯ್ ಬಾಯ್. ಛೇ, ಈ ಡುಮ್ಮ ಒಂದೊಂದ್ಸತಿ ಯಾಕೆ ಹಿಂಗೆ ಮಾಡ್ತಾನೋ? ಎಲ್ರಿಗೂ ಟೆನ್ಷನ್ ಕೊಟ್ಬಿಡ್ತಾನಪ್ಪ. ಎಲ್ಲಿಡ್ಲಿ? ಪರವಾಗಿಲ್ಲ, ಕೊಡಿರಿ. ಹಾಂ, ಸಾರಿ. ಪರವಾಗಿಲ್ಲ, ನೀರು ಕೊಡಿರಿ. ಥ್ಯಾಂಕ್ ಯು. ಸರಿಮಾ, ನಾನು ಹೊರಡ್ತೀನಿ. ಅಣ್ಣ, ಪೂರ್ತಿ ಹುಷಾರಾದ್ರಲ್ವಾ? ಅದು ಯಾರನ್ನೋ ಕರ್ಸ್ಕೊತೀನಿ ಅಂತ ಹೇಳಿದ್ರಲ್ಲ, ಫೋನ್ ಮಾಡಿ ಕರ್ಸ್ಕೊಂಬಿಡಿ. ಒಬ್ಬರೇ ಹೋಗೋಕೆ ಹೋಗ್ಬೇಡಿ ಅಣ್ಣ. ಇಲ್ಲ, ನಾನು ಹುಷಾರಾಗಿದ್ದೇನೆ, ಏನೂ ತೊಂದರೆ ಇಲ್ಲ. ನೀವು ಚಿತ್ರಾನ್ನ ಕೊಟ್ರಲ್ಲ, ನನಗೆ ಆನೆ ಬಲ ಬಂದಂಗಾಗಿದೆ. ಟಾನಿಕ್ ಥರ ಕೆಲಸ ಮಾಡಿದೆ. ಒಳ್ಳೆ ಊಟ ಹಾಕಿದ್ದೀರಾ, ತುಂಬ ಥ್ಯಾಂಕ್ಸ್. ಅಯ್ಯೋ ಅಣ್ಣ, ನೀವು ಹಿಂಗೆಲ್ಲ ಹೇಳಿದ್ರೆ ನಂಗೆ ಏನು ಹೇಳಬೇಕು ಅಂತಾನೆ ತೋಚಲ್ಲ. ಅತಿಥಿ ಸತ್ಕಾರ ಅಂತ ಹೇಳ್ತಾರೆ, ಅದನ್ನು ಮಾಡಿದ್ದೀನಿ. ನಿಮ್ಮ ಮನಸ್ಸು ದೊಡ್ಡದು, ಅದಕ್ಕೆ ನಿಮ್ಗೆ ಇದೆಲ್ಲ ದೊಡ್ಡದು ಅನಿಸ್ತದೆ. ಇಲ್ಲಮ್ಮ, ಇದು ನಿಜವಾಗ್ಲೂ ದೊಡ್ಡದು.
ಒಂದು ಒಳ್ಳೆ ಊಟ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು, ಹಣೆಯಲ್ಲಿ ಬರೆದಿರಬೇಕು. ನಮ್ಮ ಹತ್ರ ಎಷ್ಟೇ ಶ್ರೀಮಂತಿಗೆ ಇರಲಿ, ದುಡ್ಡಿರಲಿ, ಅನ್ನ ಕೊಡೋ ತೃಪ್ತಿ ಇದೆಯಲ್ಲ, ಅದು ಚಿನ್ನ ಕೊಡಲ್ಲಮ್ಮ. ಆದರೂ ಅನ್ನಕ್ಕಿಂತ ಚಿನ್ನನೇ ದುಬಾರಿ ನೋಡಿ, ಎಷ್ಟು ವಿಚಿತ್ರ. ಅದು ಹಾಗೆ ಹೊಟ್ಟೆ ಹಸುಗಿಂತ ಈ ಆಡಂಬರ ಪ್ರತಿಷ್ಠೆ ಇದೆಯಲ್ಲ, ಅದರ ಹಸು ತುಂಬಾ ದೊಡ್ಡದು. ಹೊಟ್ಟೆ ಹಸುಗೆ ಒಂದು ಮುಷ್ಟಿ ಅನ್ನ ಸಾಕು, ಆದರೆ ಈ ಆಡಂಬರದ ಹಸು ಇದೆಯಲ್ಲ, ಅದಕ್ಕೆ ಎಷ್ಟಿದ್ರೂ ಸಾಲದು, ಇನ್ನೂ ಬೇಕು 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 ಅಂತಲೇ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅನ್ನಕ್ಕಿಂತ ಚಿನ್ನಕ್ಕೆ ಬೆಲೆ ಜಾಸ್ತಿ. ನಿಜ ಅಣ್ಣ. ಅದಕ್ಕೆ ನಮ್ಮಂಥ ಬಡವರು ಕನಸಲ್ಲೂ ಚಿನ್ನ ನೋಡೋಕ್ಕಾಗಲ್ಲ. ಅಮ್ಮ, ಇದಿಟ್ಕೊಳಮ್ಮ, ಯಾವುದಕ್ಕಾದ್ರೂ ಉಪಯೋಗ ಬರುತ್ತೆ. ಅಯ್ಯೋ ಬೇಡ ಅಣ್ಣ. ಅಮ್ಮ ಪ್ಲೀಸ್. ಒಂದು ತುತ್ತು ಊಟ ಹಾಕಿದ್ದಕ್ಕೆ ಇಷ್ಟೊಂದೆಲ್ಲ ದುಡ್ಡು ಕೊಡ್ತಿದ್ದೀರಾ? ಬೇಡ ಅಣ್ಣ. ನಿಮಗೆ ಖುಷಿ ಆಯಿತು ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು. ಈ ದುಡ್ಡು ತಗೊಂಡ್ರೆ ಆ ಖುಷಿ ಎಲ್ಲ ಹೋಗ್ಬಿಡುತ್ತೆ. ಏನೋ ಒಂದು ಭಾವನೆಯಲ್ಲಿ ಮಾಡಿರೋದಿದ್ದು, ಇದಕ್ಕೆಲ್ಲ ಬೆಲೆ ಕಟ್ಟಬಾರ್ದಣ್ಣ. ನಿಮ್ಮ ಕೈ ರುಚಿ ಅಷ್ಟೇ ಇಲ್ಲ, ನಿಮ್ಮ ಮಾತು ನಂಗೆ ಭಾಳ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾತಾಡ್ತೀರ. ನೀವು ಸಂಸ್ಕಾರದಲ್ಲಿ ಎಷ್ಟು ಶ್ರೀಮಂತರು ಅನ್ನೋದು ನಿಮ್ಮ ಮಾತು ನಡವಳಿಕೆಯಲ್ಲೇ ಗೊತ್ತಾಗುತ್ತೆ. ಎಲ್ಲ ನಮ್ಮಮ್ಮ ಹೇಳ್ಕೊಟ್ಟಿದ್ದು, ನನ್ನದೇನೂ ಇಲ್ಲ. ಇದೆಲ್ಲ ಅವಳಿಂದಾನೇ ಬಂದಿರೋದು. ನಿಮ್ಮಮ್ಮ ನಿಜವಾಗ್ಲೂ ನಿಮ್ಮನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಅಂಥ ಅಮ್ಮನ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು. ನಿಮ್ಮ ತಾಯಿ ಎದ್ದಿದ್ರೆ ಅವ್ರ ಆಶೀರ್ವಾದ ತೊಗೊಂಡೋಗ್ಬೋದಾಗಿತ್ತು. ಎಬ್ಬಿಸ್ಲಾ ಅಣ್ಣ? ಬೇಡಮ್ಮ, ಮಲಗಿರಲಿ. ಮಲಗಿರೋರು ನೆಪ್ಪಿಸ್ಬಾರ್ದು. ನಾನು ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ. ನಾನು ಬರ್ತೀನಮ್ಮ. ನಾನು ಅಲ್ಲಿವರೆಗೂ ಬಿಡ್ತೀನಿ, ಬನ್ನಿ ಅಣ್ಣ. ಸರಿ ಪುಟ್ಟ, ಬಾಯ್. ಪುಟ್ಟ ಬಾಯ್ಲಿ. ಪುಟ್ಟಿ, ಅಜ್ಜಿಗೆ ಮಾತ್ರೆ ಕೊಡೋ ಹೊತ್ತಾಯ್ತು. ಮನೇಲಿರೋ ಅನ್ನ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಕಂದ. ರತ್ನ ಆಂಟಿ ಹತ್ರ ಸ್ವಲ್ಪ ಅನ್ನ ತಗೊಂಡ್ಬಂದಿಡ್ತೀಯಾ? ನನ್ನ ಮಾಮಂಗೆ ಬಿಟ್ಟು ಬರ್ತೀನಿ. ಹೇಳ್ತಿದ್ದೀನಲ್ಲ, ಮಾರ್ನಿಂಗ್ ಆ ರಿಪೋರ್ಟ್ನ ಸಬ್ಮಿಟ್ ಮಾಡ್ತೀನಿ. ನೀವು ನಿಮ್ಮ ಕೆಲಸ ಏನಿದೆ ಅದನ್ನ ಮಾಡಿ. ರೀ ಯಾ ರೀ ಒಂದು ನಿಮಿಷ, ಅಲ್ಲಿ ಕಾಲ್ ಯು ಬರ್ಕ್. ಯಾಕೆ ಮಲ್ಲಿ, ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್? ರೀ ಭಾವನವ್ರು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ರೀ. ಅಕ್ಕವ್ರು ಸಾನೇ ಟೆನ್ಷನ್ ಆಗವ್ರೆ. ಅಷ್ಟೇ ತಾನೇ, ಅಷ್ಟಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂಡ್ರು? ವರ್ಕ್ ಇರುತ್ತೆ, ಲೇಟ್ ಆಗಿರುತ್ತೆ, ಕಾಲ್ ಮಾಡಿ ಕೇಳೋದಪ್ಪ. ಅಯ್ಯೋ ಅದನ್ನ ಮಾಡದೆ ಇರ್ತಾರಾ? ಇಷ್ಟೊತ್ತಾದ್ರೂ ಮನೆಗೆ ಬರ್ದೇ ಇರೋದನ್ನ ನೋಡಿ ಮ್ಯಾಲಿನ ಮೇಲೆ ಫೋನ್ ಮಾಡವ್ರೆ. ಅವ್ರು ಯಾಕೋ ಫೋನ್ ರಿಸೀವ್ ಮಾಡಿಲ್ಲ ರೀ. ಹೌದಾ? ಯಾಕೆ? ನಾನೊಂದ್ಸಲ ಟ್ರೈ ಮಾಡ್ತೀನಿ ರೀ. ಸ್ವಿಚ್ ಆಫ್. ಸ್ವಿಚ್ ಆಫ್ ಅಂತ ಗೊತ್ತಾಯ್ತಾ? ಅಯ್ಯೋ ರೀ, ನನ್ಗೆ ಯಾಕೋ ಸಾನೇ ಭಯ ಆಗ್ತೈತೆ ರೀ. ಭಾವನವ್ರಿಗೇನೋ ಅಪಾಯ ಹಂಗೇನೋ ಆಗಿರ್ಬಾರ್ದಪ್ಪ ದೇವ್ರೆ. ಇಲ್ಲ ಮಲ್ಲಿ, ಸಮಥಿಂಗ್ ಈಸ್ ರಾಂಗ್. ನಮಗೆ ಗೊತ್ತಿಲ್ದಂಗೆ ನಮ್ಮ ಮನೇಲಿ ಏನೋ ನಡೀತಾ ಇದೆ. ಬೆಳಗ್ಗೆ ನೋಡಿದ್ರೆ ಅವ್ನು ಏನ್ರಿ ಬೆಳಗ್ಗೆ ಏನಾಯ್ತು? ಏನಿಲ್ಲ ಬಿಡು ಮಲ್ಲಿ. ರೀ ಹೇಳ್ರಿ, ಏನಾಯ್ತು ಬೆಳಗ್ಗೆ? ಮಲ್ಲಿ, ಈ ವಿಷಯ ಮನೇಲಿ ಯಾರಿಗಾದ್ರೂ ಗೊತ್ತಾದರೆ ಗಾಬರಿ ಆಗ್ತಾರೆ. ನೀನು ಯಾರಿಗೂ ಹೇಳಲ್ಲ ಅಂದರೆ ನಿನ್ನ ಹತ್ರ ಹೇಳ್ತೀನಿ. ಇಲ್ಲ, ನಾನು ಯಾರ ಕೈಲಿ ಹೇಳೋಕ್ಕಿಲ್ಲ. ಏನಾಯ್ತು ಹೇಳಿ. ಬೆಳಗ್ಗೆ ಭಾರತ ಆಫೀಸ್ಗೆ ಹೋಗ್ಬೇಕಾದ್ರೆ ಅವ್ನ ಕಾರ್ದು ಬ್ರೇಕ್ ಫೇಲ್ ಆಗಿದೆ. ಭಾರತ ಜಸ್ಟ್ ಲಕ್ಕಿಲಿ ಅವ್ನಿಗೇನು ಆಗಿಲ್ಲ, ಎಸ್ಕೇಪ್ ಆಗಿದ್ದಾನೆ. ಗಾಡಿಗೆ ಒಂಚೂರು ಮೈನರಾಗಿ ಡ್ಯಾಮೇಜ್ ಆಗಿದೆ. ಈ ವಿಚಾರ ಮನೇಲಿ ಯಾರಿಗಾದ್ರೂ ಗೊತ್ತಾದರೆ ಅಪ್ಸೆಟ್ ಆಗ್ತಾರೆ ಅಂತ ನಾವೇ ಮಾತಾಡಿಕೊಂಡು ಈ ವಿಷಯನ ಮುಚ್ಚಿಟ್ಟಿದ್ವಿ. ಇವಾಗ ಅದಾಯಿತು. ನೋಡಿದ್ರೆ ಇವಾಗ ಅಣ್ಣ ಫೋನ್ ಸ್ವಿಚ್ ಆಫ್ ಆಗಿದೆ, ಇನ್ನೂ ಮನೆಗೆ ಬಂದಿಲ್ಲ. ಏನು ನಡೀತಾ ಇದೆ ಮಲ್ಲಿ ಮನೇಲಿ? ಮಲ್ಲಿ, ನನಗೆ ಅನ್ನಿಸ್ತಿದೆ ಯಾರೋ ನಮ್ಮ ಮನೆ ವಿರುದ್ಧ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಅದು 100% ನಿಜ. ನಂಗೆ ಅದು ಫೀಲ್ ಆಗ್ತಿದೆ. ಮಲ್ಲಿ, ನೀನು ಅದಕ್ಕೆ ಜೊತೆಗಿರು.
ನಾನು ಹೊರಗಡೆ ಹೋಗಿ ಏನು ಅಂತ ನೋಡ್ಕೊಂಡ್ಬರ್ತೀನಿ. ಸರಿ ಪ್ರೀ, ಹುಷಾರು. ಹಾಂ ಮಲ್ಲಿ, ನೀನು ಹುಷಾರು. ಅಪ್ಪ ದೇವ್ರೆ, ಏನೂ ಆಗ್ತಾ ಇರ್ಲಪ್ಪ. ನೀವೆಂದ ಭಾಳ ದೊಡ್ಡ ಉಪಕಾರ ಆಯ್ತಮ್ಮ. ಥ್ಯಾಂಕ್ಸ್ ಅನ್ನೋದು ಭಾಳ ಚಿಕ್ಕ ಮಾತು. ನನ್ನ ಮೇಲೆ ದೊಡ್ಡ ಋಣ ಹೊರಿಸ್ಬಿಟ್ಟಿದ್ದೀರಾ. ಅಯ್ಯೋ ಏನಣ್ಣ ನೀವು ಇಷ್ಟು ಚಿಕ್ಕ ವಿಷಯಕ್ಕೆ ಋಣ ಅಂತೆಲ್ಲ ದೊಡ್ಡ ದೊಡ್ಡ ಪದ ಉಪಯೋಗಿಸಿದ್ದೀರಾ. ನಿಮ್ಮ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ನಾನು ಇದನ್ನೇ ಮಾಡ್ತಿದ್ದೆ. ಇದಕ್ಕೆಲ್ಲ ನೀವು ನನಗೆ ಕಿರೀಟ ಹೊರಿಸಿ ಸಿಂಹಾಸನದ ಮೇಲೆ ಕೂರಿಸೋ ಅವಶ್ಯಕತೆ ಇಲ್ಲ. ದೇವರು ಖಂಡಿತ ನಿಮ್ಮನ್ನು ಕಾಪಾಡ್ತಾನೆ, ಕೈ ಹಿಡಿದಿರ್ತಾನೆ. ನೋಡ್ತಾ ಇರಿ, ಆ ಕಾಲನೇ ಒಂದಿನ ನಿಮ್ಮನ್ನು ಸಿಂಹಾಸನದ ಮೇಲೆ ಕೂರಿಸಿ ಕಿರೀಟ ಹೊರಿಸ್ತಾನೆ. ನನ್ನ ಮನಸಾರ ಹೇಳ್ತಾ ಇದ್ದೀನಿ. ಏನೋ ಅಣ್ಣ, ನೀವು ಹೇಳ್ದಂಗಾದ್ರೆ ಸಾಕು. ಖಂಡಿತ ಆಗುತ್ತೆ. ಅಣ್ಣ, ನಿಮ್ಮ ಮನೆಯವ್ರಿಗೊಂದು ಫೋನ್ ಮಾಡಿ ಹೇಳಿ ನೀವು ಆರಾಮಾಗಿದ್ದೀರಾ ಅಂತ. ಮಾಡ್ತೀನಿ. ಓ, ಫೋನು ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಮನೆಗೆ ಹೋಗ್ತಾ ಇದ್ದೀನಲ್ಲ, ತೊಂದರೆ ಇಲ್ಲ. ಸರಿ ಅಣ್ಣ, ಹುಷಾರು. ಥ್ಯಾಂಕ್ ಯು. ಹಾಂ. ಭೂಮಿಕಾ, ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಾ? ಇಲ್ಲಿ ನೋಡಿ ಭೂಮಿಕಾ, ಮಾತಾಡಿ ಭೂಮಿಕಾ, ಏನಾಯ್ತು? ಅಳಬೇಡಿ ಭೂಮಿಕಾ, ಮಾತಾಡಿ. ಅವರಿಗೆ ಎಲ್ಲಿ ಹೋಗಿದ್ರಿ ನೀವು? ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ನೀವು ಫೋನ್ ಎತ್ತಿರೋದಕ್ಕೆ ಅಕ್ಕರದ ಎಷ್ಟು ಗಾಬರಿ ಆಗಿದ್ರು ಗೊತ್ತಾ? ಭೂಮಿಕಾ ನೋಡಿ, ಭೂಮಿಕಾ, ನಾನು ಇಷ್ಟು ಸಲ ನಿಮಗೆ ಕಾಲ್ ಮಾಡಿದೆ, ನೀವು ಯಾಕೆ ನನ್ನ ಫೋನ್ ಎತ್ತಿಲ್ಲ ಹೇಳಿ. ನಾನು ಕಾಲ್ ಮಾಡಿ ಮಾಡಿ ನಿಮ್ಮ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಎಲ್ಲೋಗಿದ್ರೆ ನಿಮ್ಗೆ ಏನಾಯ್ತು ಅಂತ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನಾನು ಇಂಥ ಜಾಗಕ್ಕೆ ಹೋಗ್ತಿದ್ದೀನಿ, ಬರಕ್ಕೆ ಲೇಟ್ ಆಗುತ್ತೆ, ಎಷ್ಟೊತ್ತಾಗುತ್ತೆ ಹೇಳಕ್ಕಾಗಲ್ಲ ಅಂತ ಎಷ್ಟು ಸಲ ನೀವು ನನಗೆ ಹೇಳಿಲ್ಲ. ಒಂದು ಫೋನ್ ಮಾಡೋಕ್ಕಾಗ್ತಾ ಇದ್ರು ನೀವು ನನ್ನ ಮೆಸೇಜ್ ಕಳ್ಸಿದ್ರೆ, ಆದ್ರೆ ಇವತ್ತು ಯಾಕಾಗ ಮಾಡಿಲ್ಲ. ಸಾರಿ. ಸಾರಿ ಪ್ರಶ್ನೆ ಅಲ್ಲ. ನೀವು ಇಷ್ಟೊಂದಾದ್ರೂ ಮನೆಗೆ ಬಂದಿಲ್ಲ ಅಂತ ಜಯದೇವ್ ಅವ್ರಿಗೆ, ಪಾರ್ಥ ಅವ್ರಿಗೆ, ಆನಂದ್ ಅವ್ರಿಗೆ ಎಲ್ರಿಗೂ ನಿಮ್ಮ ನೋಡ್ಕಕ್ಕೆ ಅಂತ ಹೇಳಿದೆ. ಅವ್ರಿಗೆ ಎಷ್ಟೇ ತೊಂದರೆ ಆಗಿದೆ ಗೊತ್ತಾ? ಬ್ರೋ, ವಾಟ್ ಇಸ್ ದಿಸ್ ಬ್ರೋ? ಎಲ್ಲೋಗಿದ್ದೆ? ಏನಾಗಿತ್ತು ನಿನಗೆ? ನೀನು ಹುಡ್ಕೊಂಡು ಎಷ್ಟು ಟೆನ್ಷನ್ ಅಲ್ಲಿ ಅಲ್ದಾಡಿದೀವಿ ಗೊತ್ತಾ? ವಾಟ್ ಇಸ್ ದಿಸ್ ಬಿಗ್ ಬ್ರೋ? ಅಟ್ಲೀಸ್ಟ್ ಒಂದು ಮಾತಾದ್ರೂ ಹೇಳ್ಬಾರ್ದಾ? ಪಾಪ ಅದಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ಗೊತ್ತಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನಿಂದ ತಪ್ಪಾಗಿದೆ, ನಾನು ಹೇಳಿದ್ರು ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನು ಫೋನ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ನಾನು ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದೆ, ಶುಗರ್ ಲೋ ಆಯಿತು ಅಂತ ಅನ್ಸುತ್ತೆ, ಸುಸ್ತಾಯಿತು. ಇನ್ನೂ ಕಾರ್ ಡ್ರೈವ್ ಮಾಡೋಕ್ಕಾಗಲ್ಲ ಅಂತ ಅನ್ಸಿ ಕಾರ್ನ ರಸ್ತೆ ಪಕ್ಕದಲ್ಲಿ ಪಾರ್ಕ್ ಮಾಡಿ ಅಲ್ಲೇ ಸುಧಾರಿಸ್ಕೊತಾ ಇದ್ದೆ ಅಷ್ಟೇ. ಅಲ್ಲ, ಇಂಥದ್ದೊಂದು ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಲ್ವಾ? ವಸಂತ ಅಣ್ಣಗೆ ಯಾಕೆ ಮನೆಗೆ ಕಳ್ಸಿದ್ರಿ ನೀವು? ಅಂಥದ್ದೇನು ಡ್ರೈವಿಂಗ್ ಹುಚ್ಚು? ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆಗಿ ನಿಮ್ಗೆ ಏನಾದ್ರು... ಭೂಮಿಕಾ, ಯಾವಾಗಲೂ ಹೀಗಾಗುತ್ತಾ? ಎಷ್ಟು ಸತಿ ನಾನೇ ಡ್ರೈವ್ ಮಾಡ್ಕೊಂಬಂದಿಲ್ಲ. ಇವತ್ತು ಹಾಗೆ ಬಂದೆ. ಇವತ್ತು ಹೀಗಾಗುತ್ತೆ ಅಂತ ನನಗೆ ಗೊತ್ತಿತ್ತಾ? ನಾನು ನಿಮ್ಗಳಿಗೆ ಫೋನ್ ಮಾಡಲಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಆಗಿಲ್ಲ. ನನಗೆ ಶುಗರ್ ಲೋ ಆಯಿತು ಅನ್ನೋದಕ್ಕಿಂತ ನಾನು ನಿಮ್ಮಗಳ ಫೋನಿಗೆ ಸಿಕ್ಕಲಿಲ್ವಲ್ಲ, ಅದೇ ದೊಡ್ಡ ಸಮಸ್ಯೆ ಆಗಿರೋದು. ನನಗೇನೂ ಆಗಿಲ್ಲ, ಆರಾಮಾಗಿದೆ. ನನ್ನಿಂದ ತಪ್ಪಾಗಿದೆ, ಐ ಆಮ್ ಸಾರಿ. ಲೇಟ್ ಆಗಿದೆ, ಹೋಗಿ ಮಲ್ಕೊಳ್ಳಿ. ಹೋಗಿ. ಸರಿ ಬಿಗ್ ಬ್ರೋ, ಓಕೆ. ನೆಕ್ಸ್ಟ್ ಟೈಮಿಂದ ಈ ಥರ ಮಾಡ್ಕೋಬೇಡ. ಶುಗರ್ ಲೆವೆಲ್ಸ್ ಎಲ್ಲ ನೀಟಾಗಿ ಚೆಕ್ ಮಾಡ್ಕೋ, ಓಕೆನಾ? ಹಾಂ, ಹೋಗಿ ಹೊಡಪ್ಪ. ಇಲ್ಲ ಭೂಮಿಕಾ, ಇಷ್ಟಕ್ಕೆಲ್ಲ ಅಳದಾಟೆ. ನೋಡಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ? ಹಾಂ, ಸಾರಿ, ಈ
ಏನಾಯ್ತು ಅಂತ ನಾನು ತುಂಬಾನೇ ಭಯ ಪಟ್ಬಿಟ್ಟಿದ್ದೆ. ಐ ಆಮ್ ಸಾರಿ, ನನ್ನಿಂದ ತಪ್ಪಾಯ್ತು. ಇನ್ಮೇಲೆ ಹೀಗೆಲ್ಲ ಆಗಲ್ಲ. ಓಕೆ, ಅಳಬೇಡಿ ನೀವು ಪ್ಲೀಸ್. ಬನ್ನಿ. ಆನಂದ್ ಅವರೇ, ಇವ್ರ ಮನೆಗೆ ಬಂದ್ರು 1 ನಿಮಿಷ ಕೊಡ್ತೀನಿ, ಮಾತಾಡಿ. ನಿಮ್ಗಳದೆಲ್ಲ ಆಯಿತು, ಈಗ ಇವನ್ ಕೈಯಲ್ಲಿ ಮಂಗಳಾರತಿ ಮಾಡಿಸ್ಕೋಬೇಕು. ಅದೇನು ಬೈಯಪ್ಪ, ಬೈಸ್ಕೊಳಕ್ಕೆ ರೆಡಿ ಇದ್ದೀನಿ. ಲೇ ಏನೋ ನೀನು ಬೈಯಕ್ ಮುಂಚೆನೆ ಬಾಯಿ ಮುಚ್ಚಿಸ್ಬಿಟ್ಟಲ್ಲೋ. ನಿನಗೆ ಇವತ್ತು ಬೈಬೇಕು ಅಂತ ಪ್ರಿಪೇರ್ ಆಗಿ ಬಂದಿದ್ದೆ ಕಣ. ಎಲ್ಲ ಟೂಸ್ಪಟ್ ಹಾಕಿ ಮಾಡ್ಬಿಟ್ಟಲ್ಲೋ. ಲೇ ಆದ್ರೂ ನಿನ್ನ ಬಿಡಲ್ಲ ಕಣ, ಬಾಯಿಗೆ ಬಂದಂಗೆ ಬೈತೀನಿ ಅಂತ ಕೆಲಸ ಮಾಡಿದ್ದೆ ನೀನು. ಏನೋ ನೀನು ಸ್ವಲ್ಪ ಬುದ್ಧಿ ಇದೆಯಾ ನಿನ್ಗೆ? ಏಯ್ ನಮ್ದೇನೋ ಮಾತು ಹೋಗ್ರಿ. ಏಯ್ ಅಲ್ವೋ, ಸಾಪ ಇವಾಗ ಸ್ವಲ್ಪ ಸಮಾಧಾನ ಆಯ್ತು ಅಲ್ವೋ. ಇದೇ ತಪ್ಪು ನಾವೇನಾದ್ರೂ ಮಾಡಿದ್ರೆ ಕಿಲೋಮೀಟರ್ ಗಟ್ಟಲೆ ಉಪದೇಶ ಕೊಟ್ಬಿಡ್ತಾ ಇದ್ದೆ. ಅದೇನು ಹೇಳ್ತಾರಲ್ಲ, ಬೇರೆಯವ್ರಿಗೆ ಉಪದೇಶ ಕೊಡೋದು ತಮ್ಮ ತಪ್ಪನ್ನು ತಾವು ಮಾಡ್ತಾನೇ ಇರೋದು. ಓಕೆ ಬಾಯ್. ನಿನ್ ಬಾಯ್ ನೀನೇ ಇಟ್ಕೊಳ್ಳೋ. ಬನ್ನಿ. ಆ ಅಳಿಲು, ಆ ಅರಸ, ಆ ಅಮ್ಮ. ಗುಂಡು 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 ಗುಂಡು. ಯಾಕಮ್ಮ ಯಾವಾಗ ನೋಡಿದ್ರು ಗುಂಡು ಗುಂಡು ಅಂತಿರ್ತೀಯಲ್ಲ? ಯಾರು ಗುಂಡು ಅಂದ್ರೆ? ನೀನ್ ಎಷ್ಟು ಕನ್ವರ್ಸಿದ್ರು ಯಾರು ಬರಲ್ಲಮ್ಮ. ನಮಗ್ ಯಾರು ಇಲ್ಲ ಅಮ್ಮ. ಗುಂಡು ಅಮ್ಮ, ನಮಗ್ ಯಾರಾದ್ರೂ ಇದ್ದಾರಾ? ಗುಂಡು ಹಾಗಾದ್ರೆ ನಾವ್ ಅನಾಥರಲ್ವಾ? ಎಲ್ಲೋ ಒಂದ್ ಕಡೆ ನಮ್ಮವರು ಅಂತ ಯಾರಾದ್ರೂ ಇದ್ದಾರಾ? ನಾನ್ ನೋಡು, ನೀನೇನು ಹೇಳಲ್ಲ ಅಂತ ಗೊತ್ತಿದ್ರು ಕೇಳೋದನ್ನ ಮಾತ್ರ ಬಿಡ್ತಾ ಇಲ್ಲ. ನನಗೆ ಬುದ್ಧಿ ಬಂದಾಗಿಂದಲೂ ನಾನು ಇದನ್ನೇ ಮಾಡ್ಕೊಂಡ್ ಬಂದಿದ್ದೀನಿ. ನನ್ನ ಪಾಡಿಗೆ ನಾನು ನಿನಗೆ ಕೇಳ್ತಾನೆ ಇದ್ದೀನಿ. ನೀನು ಕೇಳಿಸ್ಕೊತಿದ್ಯೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ. ನೀನು ಕೇಳಿಸ್ಕೊತೀಯ ಅನ್ನೋ ನಂಬಿಕೆಯಲ್ಲಿ ಎಲ್ಲ ಪ್ರಶ್ನೆ ಕೇಳ್ತಾ ಇರ್ತೀನಿ. ಆದರೆ ಇದುವರೆಗೂ ನನ್ನ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿಲ್ಲ. ಈ ವಿಷಯದಲ್ಲಿ ನಾನು ನಿನ್ನಷ್ಟೇ ಮೊಂಡಿ. ನೀನು ಹೇಳಲ್ಲ, ನಾನು ಕೇಳೋದನ್ನು ಬಿಡಲ್ಲ. ನನ್ನ ನೋವು ಏನು ಗೊತ್ತಮ್ಮ, ನೀನು ಈ ರೀತಿ ಯಾರನ್ನೋ ಕನ್ವರ್ಸ್ತಾ ನಿದ್ದೆನೂ ಮಾಡದೆ ಆರೋಗ್ಯ ಹಾಳು ಮಾಡ್ಕೋತಿದ್ಯಾ ಅಂತ. ನೆಮ್ಮದಿಯಿಂದ ನಿದ್ದೆ ಮಾಡಮ್ಮ. ಗುಂಡು ನಾನು ಹೇಳಿದ್ರೆ ಎಲ್ಲಿ ಕೇಳ್ತೀಯ ನೀನು? ಆ ನಿದ್ದೆ ಮಾತೇನಲ್ವಾ ಕೇಳೋದು? ಇರು, ಡಾಕ್ಟ್ರು ಕೊಟ್ಟಿರೋ ಮಾತ್ರೆ ತಂದು ಕೊಡ್ತೀನಿ. ನುಂಗ್ಬಿಟ್ಟು ಆರಾಮಾಗಿ ಮಲ್ಕೋ. ಎದ್ದೇಳಮ್ಮ. ಎಲ್ಲಮ್ಮ ಮಲ್ಕೋ, ಆರಾಮಾಗಿ ನಿದ್ದೆ ಮಾಡು ಬಾ. ಅಮ್ಮ, ಅವಾಗ್ಲೇ ಗುಂಡು ಮಾಮ ಬಂದಿದ್ರಲ್ವಾ? ಅವಾಗ ಅಜ್ಜಿ ಎದ್ದೇಳಿದಿದ್ರೆ ಗುಂಡು ಮಾಮಂಗೆ ತೋರಿಸ್ಬೋದಿತ್ತಲ್ವಾ? ಎಷ್ಟೊಳ್ಳೆಯವ್ರಲ್ವಾ ಆ ಮಾಮ? ಹಾಕಂದ, ತುಂಬಾ ಒಳ್ಳೆಯವರು. ಮಾಮ ಹೋದ್ರಾ? ಹೋದ್ರು. ಹೋಗೇ ಬಿಟ್ರಾ? ಅವರು ಇರೋ ಅಷ್ಟೊತ್ತು ನನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರು.
ಸರಿ ಕಂದ, ನೀನು ಬೇಜಾರು ಮಾಡ್ಕೊಂಬೇಡ. ಮುಂದಿನ ಸತಿ ಬರ್ತಾರಲ್ವಾ ಅವಾಗ ಮಾತಾಡ್ಸಿವಂತೆ. ಬುಕ್ಕೆಲ್ಲ ಎತ್ತಿಡು, ಊಟ ಕಲ್ಸ್ಕೊಂಬರ್ತೀನಿ, ತಿನ್ಬಿಟ್ಟು ಮಲ್ಕೊ. ಭಾಳ ಉಪಕಾರ ಮಾಡಿದ್ದೀರಾ, ಥ್ಯಾಂಕ್ ಯು. ನಾವು ಹೊರಡ್ತೀನಿ. ಈ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಹೊರಡ್ತಿದ್ದೀರಾ? ನನ್ನ ಮನೆ ಇಲ್ಲೇ ಹತ್ತಿರದಲ್ಲಿರೋದು, ಮನೆಗೆ ಬನ್ನಿ. ಅಣ್ಣ ತಗೊಳ್ಳಿ, ಅವಲಕ್ಕಿಗೆ ಕಾಯಿ ತುರಿ ಸಕ್ಕರೆ ಹಾಕಿದ್ದೀನಿ. ನನ್ನ ಮಗಳು. ಯಾರಮ್ಮ ಇವರು? ಇವರು ನನಗೆ ಅಣ್ಣ. ಓ, ನಿನಗೆ ಅಣ್ಣ ಅಂದ್ರೆ ನನಗೆ ಮಾಮ.